ಸ್ನೇಹಿತರೆ ನಮಸ್ತೆ. ತುಂಬ ಜನ ಬಂದ್ಬಿಟ್ಟು ಈ ಒಂದು SSP ಸ್ಕಾಲರ್ಶಿಪ್ ಏನು ಇವಾಗ ಸ್ಟಾರ್ಟ್ ಆಗಿದೆ. ಸೊ ತುಂಬ ಜನಕ್ಕೆ ಇಲ್ಲಿ ಸರ್ವರ್ ಪ್ರಾಬ್ಲಮ್ ಆಗ್ತಾಯಿದೆ ಮತ್ತು ಇಲ್ಲಿ ಕೊನೆಯ ಮೂಮೆಂಟಲ್ಲಿ ಬಂದ್ಬಿಟ್ಟು ಅಲ್ಲಿ ನಿಮ್ಮದು NSP OTR ನಂಬರ್ ಎಂಟ್ರ್ ಮಾಡೋಕ್ಕೆ ಕೇಳ್ತಾ ಇದೆ. ಸೊ ಪ್ರತಿ ವರ್ಷ ಈ ಒಂದು NSP OTR ನಂಬರ್ ಕೇಳ್ತಾ ಇರಲಿಲ್ಲ. ಬಟ್ ಈ ಒಂದು 2025ರಲ್ಲಿ ಇದನ್ನು ಅಪ್ಡೇಟ್ನ ಮಾಡಿದ್ದಾರೆ. ಅಂದರೆ ಕಂಪಲ್ಸರಿಯಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ಫಸ್ಟ್ PUC ಮತ್ತು ಸೆಕೆಂಡ್ PUC ಮತ್ತು ಡಿಗ್ರಿ BA BSc BCom ಯಾರೆಲ್ಲ ಕೋರ್ಸ್ ಸ್ಟಡಿ ಮಾಡ್ತಾ ಇದ್ದಾರೆ ಇವಾಗ ಪ್ರೆಸೆಂಟ್ ಬಂದ್ಬಿಟ್ಟು ನೀವು ಕಂಪಲ್ಸರಿಯಾಗಿ ಲಾಸ್ಟ್ ಸ್ಟೆಪ್ಪಲ್ಲಿ ಬಂದ್ಬಿಟ್ಟು NSP OTR ನಂಬರ್ ಕಂಪಲ್ಸರಿ ಹಾಕಲೇಬೇಕು. NSP OTR ನಂಬರ್ ಹಾಕಿದ ತಕ್ಷಣ ಮಾತ್ರ ನಿಮಗೆ ಸಬ್ಮಿಟ್ ಆಗಿ ಒಂದು ಫೈನಲ್ ಪ್ರಿಂಟ್ಔಟ್ ಕೂಡ ಬರುತ್ತೆ. ಓಕೆ, ಮತ್ತು ತುಂಬ ಜನ ಬಂದ್ಬಿಟ್ಟು ಬ್ರದರ್ 1ರಿಂದ 10ನೇ ತರಗತಿಯವರು ಅಪ್ಲಿಕೇಶನ್ ಹಾಕ್ಬೋದು ಅಂತ ಕೇಳ್ತಿದ್ರಿ. ಓಕೆ, ಈ ಒಂದು SSP ಸ್ಕಾಲರ್ಶಿಪ್ ಬಂದ್ಬಿಟ್ಟು 1ರಿಂದ 10ನೇ ತರಗತಿ ಯಾರೆಲ್ಲ ವಿದ್ಯಾರ್ಥಿಗಳು ಒಂದು ಗೋರ್ಮೆಂಟ್ ಶಾಲೆಯಲ್ಲಿ ಓದ್ತಾ ಇದ್ದೀರಾ ನೀವು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಅಪ್ಲಿಕೇಶನ್ ಹಾಕೋಕ್ಕೆ ಡಾಕ್ಯುಮೆಂಟ್ ಏನೆಲ್ಲ ಬೇಕಾಗುತ್ತೆ ಅಂತ ನೋಡೋದಾದರೆ 1ರಿಂದ 10ನೇ ತರಗತಿ ಓದುತ್ತಿರುವಂಥ ವಿದ್ಯಾರ್ಥಿಗಳದ್ದು STS ನಂಬರ್ ಬೇಕು ಮತ್ತು ಇನ್ಕಮ್ ಕಾಸ್ಟ್ ಬೇಕು, ಆಧಾರ್ ಕಾರ್ಡ್ ನಂಬರ್ ಬೇಕು. ಇಷ್ಟು ಡಾಕ್ಯುಮೆಂಟ್ ಇದ್ದರೆ ಆರಾಮಾಗಿ ಈ ಒಂದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಕೂಡ ಹಾಕ್ಬೋದು. ಮತ್ತು PUC ಓದುತ್ತಿರುವಂಥ ವಿದ್ಯಾರ್ಥಿಗಳು ಕೂಡ ಹಾಕ್ಬೋದು. ಮತ್ತು ಡಿಗ್ರಿ ಯಾರೆಲ್ಲ ಓದ್ತಾ ಇದ್ದಾರೆ BA BSc BCom ಯಾವುದೇ ಒಂದು ಕೋರ್ಸ್ ಆಗಿರ್ಬೋದು ಆರಾಮಾಗಿ ನೀವು ಕೂಡ ಈ ಒಂದು ಅಪ್ಲಿಕೇಶನ್ ಕೂಡ ಹಾಕ್ಬೋದು ಸ್ನೇಹಿತರೆ. ಓಕೆ, ನಾವು ನೆಕ್ಸ್ಟ್ ನೋಡೋದಾದರೆ ಇದಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು ಇನ್ನೂ ಕೂಡ 1 ತಿಂಗಳ ಅವಕಾಶ ಇದೆ. ಆರಾಮಾಗಿ ಅಪ್ಲಿಕೇಶನ್ ಹಾಕೊಳ್ಳಿ. ಮತ್ತು ಇವಾಗ ಯಾರೆಲ್ಲ ವಿದ್ಯಾರ್ಥಿಗಳು ಬಂದುಬಿಟ್ಟು ಇವಾಗ ಡಿಗ್ರಿ ಓದ್ತಾ ಇದ್ದೀರಾ ಅಂದರೆ BA BSc BCom ಯಾವುದೇ ಒಂದು ಕೋರ್ಸ್ ಆಗಿರ್ಬೋದು ಡಿಗ್ರಿ ಯಾರೆಲ್ಲ ಓದ್ತಾ ಇದ್ದೀರಾ ನಿಮಗೆ ಹಾಸ್ಟೆಲ್ ಅಪ್ಲಿಕೇಶನ್ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಂದರೆ ಇದೇ ತಿಂಗಳು 24ನೇ ತಾರೀಕಿನವರೆಗೂ ಹಾಸ್ಟೆಲ್ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಇರುತ್ತೆ. ಆದಷ್ಟು ಇನ್ನು 3ರಿಂದ 4 ದಿನ ಅಷ್ಟೇ ಟೈಮಿಂಗ್ ಇದೆ. ಸೊ ಪ್ರತಿಯೊಬ್ಬರು ಇನ್ನೂ ಯಾರೆಲ್ಲ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿಲ್ಲ ಸೊ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕೊಳ್ಳಿ. ಯಾಕಂತಂದರೆ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕೋದ್ರಿಂದ ವಿದ್ಯಾರ್ಥಿಗಳಿಗೆ 15,000 ಒಂದು ಸ್ಕಾಲರ್ಶಿಪ್ ಕೂಡ ಬರುತ್ತೆ. ಈ ಒಂದು SSP ಸ್ಕಾಲರ್ಶಿಪ್ ಹಾಕೋದ್ರಿಂದ ಟೋಟಲಾಗಿ 8,000 ಮೇಲೆ ಸ್ವಲ್ಪ ಸಮಥಿಂಗ್ ಏನೋ ಅಮೌಂಟ್ ಬರುತ್ತೆ. ಅಂದರೆ SSPಯಿಂದ ನೋಡ್ಬೋದು 3,080 ಬರುತ್ತೆ. ಮತ್ತು ಪಿ ಕನ್ಸೆಷನ್ ಅಂತೇಳಿ 5,000 ಅಮೌಂಟ್ ಕೂಡ ಬರುತ್ತೆ. ಓಕೆ, ನೀವು ಇಲ್ಲಿ ಹಾಸ್ಟೆಲ್ ಮತ್ತು SSP ಸ್ಕಾಲರ್ಶಿಪ್ ಎರಡೂ ಹಾಕಿದರೆ 22-23,000 ನಿಮಗೆ ಸ್ಕಾಲರ್ಶಿಪ್ ಕೂಡ ಸಿಗುತ್ತೆ ಸ್ನೇಹಿತರೆ. ಓಕೆ, ನೀವು ನೋಡ್ಬೋದು ತುಂಬ ಜನದ್ದು ಬಂದುಬಿಟ್ಟು ಇಲ್ಲಿ ಸರ್ವರ್ ಕೂಡ ತೊಂದರೆ ಆಗ್ತಾಯಿತ್ತು. ಇವಾಗ ಎಲ್ಲ ಕೂಡ ಅಪ್ಡೇಟ್ ಆಗಿದೆ. ಯಾವುದೇ ಸರ್ವರ್ ಕೂಡ ತೊಂದರೆ ಆಗಲ್ಲ. ಆರಾಮಾಗಿ ಅಪ್ಲಿಕೇಶನ್ ಕೂಡ ಹಾಕ್ಬೋದು ಸ್ನೇಹಿತರೆ. ಹಾಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಸೊ ಈ ಒಂದು ವಿಡಿಯೋನ ನೀವು ನೋಡಿದ ಮೇಲೆ ಪ್ರತಿಯೊಬ್ಬರು ಕೂಡ ನಿಮ್ಮ ಒಂದು ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ಅವ್ರಿಗೂ ಕೂಡ ಈ ಮಾಹಿತಿ ಗೊತ್ತಾಗುತ್ತೆ ಸ್ನೇಹಿತರೆ. ಹಾಗೆ ಇಲ್ಲಿ ನೋಡ್ಬೋದು ಇವಾಗ ಡಿಗ್ರಿ ಓದುತ್ತಿರೋಂಥ ವಿದ್ಯಾರ್ಥಿಗಳದ್ದು ತುಂಬಾ ಒಂದು ಪ್ರಾಬ್ಲಮ್ ಆಗ್ತಾಯಿತ್ತು. ಫಸ್ಟ್ ಸ್ಟೆಪ್ಪಲ್ಲಿ ನಿಮ್ಮ ಒಂದು SLC ಡೀಟೇಲ್ಸ್ ಹಾಕ್ತೀರಾ, ಆಮೇಲೆ ಇನ್ಕಮ್ ಕಾಸ್ಟ್ ಡೀಟೇಲ್ಸ್ ಹಾಕ್ತೀರಾ, ನಿಮ್ಮ ಮೊಬೈಲ್ ನಂಬರು ಮತ್ತು ಎಲ್ಲ ಎಂಟರ್ ಮಾಡಿದ ತಕ್ಷಣ ಸೆಕೆಂಡ್ ಸ್ಟೆಪ್ಗೆ ಫಸ್ಟ್ ಸ್ಟೆಪ್ಪೆಲ್ಲ ಸೇವ್ ಮಾಡಿಕೊಂಡು ಸೆಕೆಂಡ್ ಸ್ಟೆಪ್ಗೆ ಹೋಗಿ ಅಲ್ಲಿ ನಿಮ್ಮ ಕಾಲೇಜ್ ಡೀಟೇಲ್ಸ್ ಹಾಕಬೇಕಾದ್ರೆ ನಿಮ್ಮದು ಕಾಲೇಜ್ ಡೀಟೇಲ್ಸಲ್ಲಿ ಒಂದು P ಡೀಟೇಲ್ಸ್ ಆ್ಯಡ್ ಇಲ್ಲ ಅಂತೇಳಿ ಬರ್ತಾಯಿತ್ತು. ಅಂದರೆ ನಿಮ್ಮದು ಡೀಟೇಲ್ಸ್ ಆ್ಯಡ್ ಇಲ್ಲ, ಅಲ್ಲಿ ಕಾಲೇಜ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಬರ್ತಾಯಿತ್ತು. ಸೊ ಅದನ್ನು ಕೂಡ ಇವಾಗ ಎಲ್ಲ ಅಪ್ಡೇಟ್ ಆಗಿ ಎಲ್ಲ ಸೊಲ್ಯೂಷನ್ ಸಿಕ್ಕಿದೆ. ಆರಾಮಾಗಿ ಅಪ್ಲಿಕೇಶನ್ ಕೂಡ ಹಾಕ್ಬೋದು. ಹಾಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.